ಶಾಂತಿಗೆ ಹೆಸರಾದ ಕುಕನೂರು ಪಟ್ಟಣ, ಶಾಂತಿಗೆ ಭಂಗ ತಂದರೆ ಕಾನೂನಾ ಚೌಕಟ್ಟಿನಲ್ಲಿ ಸೂಕ್ತ ಕ್ರಮ, ಸಿಪಿಐ ಮೌನೇಶ್ವರ ಮಾಲಿಪಾಟೀಲ್. ಕುಕನೂರು ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಮುಂಬರುವ ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ನಿಮಿತ್ತ ಶಾಂತಿ ಸಭೆ ನೆರವೇರಿಸಲಾಯಿತು. ಯಲಬುರ್ಗಾ ವೃತ್ತ ಪೊಲೀಸ್ ಠಾಣೆ ಸಿಪಿಐ ಮೌನೇಶ್ವರ ಮಾಲಿಪಾಟೀಲ್ ಮಾತನಾಡಿ, ಪ್ರತಿಯೊಬ್ಬರೂ ಗೌರಿ ಗಣೇಶ ಪ್ರತಿಷ್ಠಾಪನೆ ನೆರವೇರಿಸುವರು ಪೊಲೀಸ್ ಠಾಣೆಯಿಂದ ಮತ್ತು ವಿದ್ಯುತ್ ಇಲಾಖೆ ಮತ್ತು ಪಟ್ಟಣ ಪಂಚಾಯಿತಿ ಅನುಮತಿ ಪಡೆದುಕೊಳ್ಳಬೇಕು. ಗೌರಿ ಗಣೇಶ ಹಬ್ಬದ ನೆಪದಲ್ಲಿ ಇಸ್ಪೀಟು, ಜೂಜು, ಮಸ್ತಿಗಳಿಗೆ ಅವಕಾಶ ಇರುವುದಿಲ್ಲ. ಗೌರಿ ಗಣೇಶ ಸ್ಥಾಪನೆಯು ಮತ್ತು ಎಷ್ಟು ದಿನಗಳಿಗೆ ವಿಸರ್ಜನೆ ನೆರವೇರಿಸುವರೆಂದು ಪೊಲೀಸ್ ಠಾಣಾ ಇಲಾಖೆಗೆ ತಿಳಿಸಬೇಕು. ಪೊಲೀಸ್ ಠಾಣಾ ಇಲಾಖೆಯ ಗಮನಕ್ಕೆ ಬರದಂತೆ ಗಣೇಶನ ಪ್ರತಿಷ್ಠಾಪನೆ ಮಾಡಿದಲ್ಲಿ ಅಲ್ಲಿ ನಡೆಯುವಂತಹ ಅಹಿತಕರ ಘಟನೆಗೆ ಅವರೇ ಜವಾಬ್ದಾರರು. ಗಣೇಶನ ವಿಸರ್ಜನಾ ಸಂದರ್ಭದಲ್ಲಿ ಡಿಜೆಗೆ ಅನುಮತಿ ಇರುವುದಿಲ್ಲ. ಗಣೇಶ ವಿಸರ್ಜನಾ ಸಂದರ್ಭದಲ್ಲಿ ಮದ್ಯ ಸೇವಿಸಿ ಯಾವುದೇ ರೀತಿಯಿಂದ ಗಲಭೆಗಳು ಕೆಟ್ಟದಾಗಿ ವರ್ತಿಸಿದಾಗ ಅಂಥವರ ವಿರುದ್ಧ ಯಾವುದೇ ಮುಲಾಜಿ ಇಲ್ಲದೆ ಅಂಥವರ ವಿರುದ್ಧ ರೌಡಿ ಶೀಟ್ ನೆರವೇರಿಸಲಾಗುತ್ತದೆ. ಪೊಲೀಸ್ ಇಲಾಖೆಯವರೊಂದಿಗೆ ಸೌಜನ್ಯದಿಂದ ವರ್ತಿಸಬೇಕು. ವಿರುದ್ಧ ವರ್ತಿಸಿದರೆ ಅಂಥವರ ವಿರುದ್ಧ ಕಾನೂನು ರೀತಿಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತದೆ. ಆದ್ದರಿಂದ ಎಲ್ಲರೂ ಅತ್ಯಂತ ಎಚ್ಚರಿಕೆಯಿಂದ ಹಬ್ಬ ಆಚರಣೆ ನೆರವೇರಿಸಬೇಕು ಎಂದು ಹೇಳಿದರು. ಟಿ. ಗುರುರಾಜ ಪಿಎಸ್ಐ ಮಾತನಾಡಿ, ಗಣೇಶ ಹಬ್ಬದ ಮೆರವಣಿಗೆ ವೇಳೆ ಮದ್ಯಪಾನ ಮಾಡಿ ಅಸಭ್ಯ ನೃತ್ಯ ಮಾಡುವುದು, ಅವಾಚ್ಯ ಶಬ್ದಗಳನ್ನು ಬಳಸಿ ನಿಂದಿಸುವುದು, ಪೊಲೀಸರೊಂದಿಗೆ ಅನವಶ್ಯಕ ಜಗಳ ಮಾಡಿ, ಉದ್ವಿಗ್ನ ವಾತಾವರಣ ಸೃಷ್ಟಿಸುವುದನ್ನು ಮಾಡಬಾರದು. ಈ ನಿಟ್ಟಿನಲ್ಲಿ ಗಣೇಶ ಮಂಡಳಿಗಳ ಪದಾಧಿಕಾರಿಗಳು, ಸ್ವಯಂ ಸೇವಕರು ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಎಂದು ಹೇಳಿದರು. ರಶೀದ್ ಹಣಜಗೇರಿ ಮುಸ್ಲಿಂ ಸಮಾಜದ ಮುಖಂಡರು ಮಾತನಾಡಿ, ಕುಕನೂರು ಪಟ್ಟಣದಲ್ಲಿ ಜಾತಿ, ಮತ, ಪಂಥ ಎನ್ನದೆ ಎಲ್ಲರೂ ಒಡಗೂಡಿ ಪ್ರತಿಯೊಂದು ಹಬ್ಬ ಆಚರಣೆ ಮಾಡುತ್ತಿದ್ದು ಎಲ್ಲರಲ್ಲಿಯೂ ಸಹಕಾರ ಮನೋಭಾವನೆ ಇದೆ. ಯಾವುದೇ ತರದಿಂದ ಮದ್ಯ ಸೇವಿಸಿ ಡಿಜಿ ಅಧಿಕ ಸೌಂಡ್ ಸಿಸ್ಟಂಗಳನ್ನು ಬಳಸಿ ಸಾರ್ವಜನಿಕರಿಗೆ ಕಿರಿಕಿರಿಯಾಗುವಂತೆ ವರ್ತಿಸದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿ ಗಣೇಶ ವಿಸರ್ಜನೆ ನೆರವೇರಿಸಬೇಕು. ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಅಸಭ್ಯವಾಗಿ ವರ್ತಿಸಿದಲ್ಲಿ ಅಂಥವರ ವಿರುದ್ಧ ಕಾನೂನು ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸುವ ಸಿಂಗಂ ಎಂದೇ ಪ್ರಸಿದ್ಧಿಯಾದ ಕುಕನೂರು ಠಾಣೆಯ ಪಿಎಸ್ಐ ಟಿ. ಗುರುರಾಜ್ ಅವರು ಸೂಕ್ತ ಕ್ರಮಗಳನ್ನು ಕೈಗೊಳ್ಳುತ್ತಾರೆ. ಆದ್ದರಿಂದ ಪೊಲೀಸ್ ಇಲಾಖೆಯೊಂದಿಗೆ ಸರಿಯಾಗಿ ವರ್ತಿಸಿ ಶಿಸ್ತು ಶಾಂತಿಯಿಂದ ಹಬ್ಬ ಆಚರಣೆ ನೆರವೇರಿಸಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಾಗಪ್ಪ ಪಿಎಸ್ವೈ ತನಿಖೆ ಅಧಿಕಾರಿ, ಜ್ಞಾನೇಶ್ವರ್ ತುಂಗಳ ಪಿಎಫ್ಐ, ಅಗ್ನಿಶಾಮಕ ಠಾಣೆ ಸಿಬ್ಬಂದಿಯವರು, ಹನುಮಂತ ಮುತ್ತಾಳ, ಕರಿಬಸಯ್ಯ ಬಿನ್ನಾಳ, ರಶೀದ್ ಹಣಜಗೇರಿ, ಲಕ್ಷ್ಮಣ ಕಾಳೆ, ವಿನಯ ಸರಗಣಚಾರ, ರಾಜು ದ್ಯಾಂಪುರ, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ವಿವಿಧ ಸಮಾಜದ ಪಟ್ಟಣದ ಗುರು ಹಿರಿಯರು, ಯುವಕರು ಇತರರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ಈ ಬಾರಿ ಗಣೇಶ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಮಾಡಿ ಅದರ ಪ್ರಕಾರ ಎಲ್ಲ ಯುವಕರಿಗೆ, ಗಣೇಶ ಸಂಘಟಕರಿಗೆ ತಿಳಿಸುವುದೇನೆಂದರೆ, ಶಾಂತಿಯುತವಾಗಿ ಗಣಪನ ಪ್ರತಿಷ್ಠಾಪನೆ ಮತ್ತು ವಿಸರ್ಜನೆ ಪ್ರಯುಕ್ತ ನಾವು ಸಭೆ ಮಾಡಿದ್ದೀವಿ. ಆ ಸಭೆಯಲ್ಲಿ ಎಲ್ಲ ಇಲಾಖೆಗಳಿಂದ ಅನುಮತಿ ಪಡೆದು ಗಣೇಶ ಪ್ರತಿಷ್ಠಾಪನೆ ಮಾಡಿ, ಗಣೇಶನ ಒಂದು ಪೆಂಡಾಲ್ ಸುರಕ್ಷತೆಗಾಗಿ CCTV, ಒಂದು ಸರಿಯಾದ KBರಿಂದ ಅನುಮತಿ ಪಡೆದು ವಿದ್ಯುತ್ ಸಂಪರ್ಕ ಪಡ್ಕೊಂಡು ವಿಸರ್ಜನೆ ದಿನಾಂಕವನ್ನು ಮೊದಲೇ ನಿಗದಿಪಡಿಸಿದ ಮಾರ್ಗವಾಗಿ ಗಣೇಶನ ವಿಸರ್ಜನೆ ಮೆರವಣಿಗೆಯನ್ನು ಮಾಡಿ ನಿಗದಿಪಡಿಸಿದ ಸ್ಥಳ ಕುಕನೂರು ಮತ್ತು ಯಲಬುರ್ಗಾದ ಕೆರೆಗಳಲ್ಲಿ ವಿಸರ್ಜನೆ ಮಾಡಬೇಕು. ಯಾವುದೇ ರೀತಿಯ ಮಾನ್ಯ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅಂತೆ ಸೌಂಡ್ ಸಿಸ್ಟಮ್ ಯೂಸ್ ಮಾಡಬೇಕು. ಅದಕ್ಕಿಂತ ಹೆಚ್ಚಿಗೆ ಡೆಸಿಬಲ್ ಇರ್ತಕ್ಕಂಥ ವಿಸರ್ಜನೆ ಮಾಡಬೇಕು. ಮೆರವಣಿಗೆ ಸಮಯದಲ್ಲಿ ಅಸಭ್ಯವಾಗಿ ವರ್ತನೆ ಮಾಡೋದು, ಪರ್ಮಿಷನ್ ತೊಗೊಂಡಿರ್ತೀರಿ, DJ ತೊಗೊಂಡಿರ್ತೀರಿ, ಎಲ್ಲ ಇಲಾಖೆಗೆ ಅಡ್ಡಾಡಿರ್ತೀರಿ, ಅದನ್ನು ಭಕ್ತಿಯಿಂದ ಇಟ್ಟಿರ್ತೀರಿ. ಅವ್ರ ಕಂಟ್ರೋಲ್ನಾಗ ಇರ್ಬೇಕು. ಅದು ಟ್ರ್ಯಾಕ್ಟ್ರೇ ಮತ್ತು DJ. ಅದು ಬಿಟ್ಟು ಯಾವನೋ ಬಂದು ಎಲ್ಲಿಂದ ಬಂದ್ಬಿಡ್ತಾನೋ, ಬೆಂಗಳೂರಿಂದ ಹಬ್ಬಕ್ಕೆ ಬಂದಿರ್ತಾನೆ, ಅವ್ನ ಕಂಟ್ರೋಲಿಗೆ ಹೋಗಬಾರ್ದು. ಅದನ್ನು ನೀವೆಲ್ಲರೂ ಗಮನ ವಹಿಸ್ಬೇಕು. ನೀವು ಯಾರು ಜವಾಬ್ದಾರಿ ಇರ್ತಿದ್ದೆ ಅವ್ರ ಕೈಯಾಗಿ ಇರ್ಬೇಕು. ಅದರ ಸ್ಟೇರಿಂಗ್ ಅದರ ನೀವು ನಾವು ಭಾಳ ಸಲ ನೋಡಿದ್ದೀನಿ. ನೀವು ಸ್ವಲ್ಪ ಟಯರ್ಡ್ ಆಗಿ ಮನೆಗೆ ಹೋಗ್ಬಿಡ್ತೀರಿ, ಯಾವನೋ ಬಂದು ಅದ್ರ ಮುಂದೆ ನಿಂದಿರ್ತಾನೆ. ನಾವು ಏನೇ ಹೇಳ್ತೀವಿ, ನೀವು ಒಂದೇ ದಿವಸ ಕಳ್ಸಕ್ ನಿರ್ಣಯ ಮಾಡಿದ್ದಾದ್ರೆ ನಾವು ಒಂದ್ ಕಡೆ ಊರೊಳಗೆ ವೇದಿಕೆ ಮಾಡಿ ಯಾವ ಗಣಪನ ಮೆರವಣಿಗೆ ಚಲೋ ಐತೆ ಆ ಗಣಪನರಿಗೆ ಸನ್ಮಾನದ ಕಾರ್ಯಕ್ರಮ ಇಟ್ಕೊಂತೀವಿ. ಅದನ್ನ ಒಂದೇ ದಿವಸ ಇಟ್ಕೊಂಡಿರಪ್ಪ. ಇದೇನಪ್ಪ ಅಂದ್ರೆ ಎಲ್ಲ ಊರಾಗೂ ಒಂದೇ ದಿವಸ. ಇವತ್ತು ಹುಬ್ಳಿಗೆ ಹೋಗಿ ನೋಡ್ರಿ, ನೀವು ಗಣಪನ ಮೆರವಣಿಗೆ ನೋಡ್ಬೇಕಂದ್ರೆ ಹುಬ್ಬಳ್ಳಿಗೆ ಹೋಗ್ರಿ, ಪೂನಾಕ್ ಹೋಗ್ರಿ, ಒಂದು ದಿವಸ ಇಟ್ಕೊಂಡಿರ್ತಾರೆ ಅವರು. ಎಂತ ಚಂದ ಮೆರವಣಿಗೆ ಇರ್ತಾವ. ಅದನ್ನ ನೋಡಕ್ಕೆ ಬೆಳಕರ ನಾವು ಅಡ್ಡಾಡಿ ಸಾಕಾಗಿ ಹೋಗಿದ್ದೀವಿ. ನೋಡಕ್ಕೆ 11ನೇ ತಾರೀಕು ನಾವು ಇಲ್ಲಿ 5 ದಿವಸ ಗಣಪನ ಕಳಿಸ್ತಿದ್ವಿ, 11 ದಿವಸಕ್ಕೆ ಅಲ್ಲಿ ಹುಬ್ಳಿ ಹೋಗಿದ್ದೀವಿ ಗಣಪನ ಕಳ್ಸಕ್ಕೆ. ಯಾಕಂದ್ರಪ್ಪ ಅಂದ್ರೆ ನಾವು ಅದನ್ನ ಎಲ್ಲರೂ ಒಂದೇ ರೀತಿಯಾಗಿ ಶಿಸ್ತಿನಿಂದ ಸಾಲಿನಿಂದ ಕಳಿಸ್ತೀವಲ್ಲ, ಅದು ಒಂದು ಊರಿಗೂ ಶೋಭೆ, ಎಲ್ಲದಕ್ಕೂ ಶೋಭೆ.
ಏನಪ್ಪ ಅಂದ್ರೆ ಅದಕ್ಕೋಸ್ಕರ ನಾನು ಇನ್ನೊಮ್ಮೆ ನಿಮ್ಮನ್ನು ವಿನಂತಿ ಮಾಡ್ತೀನಿ, ಎಲ್ಲ ಗಣಪನ ಕಮಿಟಿಯವರು ಮಾತಾಡ್ಕೊಂಡು ಒಂದೇ ದಿವಸ ಕಳ್ಸೋದು ಮಾಡಿದ್ರೆ ಭಾಳ ಚಂದ ಆಗತ್ತಲ್ಲ ನನ್ನ ಅಭಿಪ್ರಾಯ. ಈ ಕೆಲವೊಬ್ಬರು ಡಿ ಜೆ ಸಿಗಲ್ಲ ಅಂತ ಗಣಪನ ಎತ್ತಿಟ್ಟು ಮರುದಿವ್ಸ ಇಡ್ತಾರ. ಯಾಕಂದ್ರೆ ಡಿ ಜೆ ಕೈ ಬಿಟ್ಬಿಡ್ರಿ ಅದನ್ನ, ಹೊಸ ತೊಗೊಂಬರ್ರಿ. ಚಲೋ ಬ್ಯಾಂಡ್ ಸೆಟ್ ಇರೋದಲ್ಲ, ಬ್ಯಾಂಡ್ ಸೆಟ್ ಮಂದಿ ಹೆಣ್ಮಕ್ಳು ಗಂಡ್ಮಕ್ಳು ಬೆಳತನ ನಿದ್ರೆ ನೋಡ್ಬೇಕು, ಯಾರ್ದು ಕಿರಿಕಿರಿ ಇರೋದಿಲ್ಲ. ಒಳ್ಳೆ ಡೊಳ್ಳು ಸೆಟ್ ಅದಾವ.